ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಜಾಬ್ ರೋಲ್ ಬಗ್ಗೆ ಅಂದರೆ ಯೂನಿಯನ್ ಬ್ಯಾಂಕ್ LBO ಜಾಬ್ ರೋಲ್ ಆ್ಯಕ್ಚುಲ್ ಆಗಿ ಏನಿದೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ಟೈಮ್ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ಎಲ್ಲ ಕನ್ಫ್ಯೂಷನ್ಸ್. ಇವತ್ತು 3 ಮೇಜರ್ ಕ್ವೆಶನ್ಸ್ನ ಆನ್ಸರ್ ಮಾಡ್ತೀನಿ. ಆ್ಯಕ್ಚುಲ್ LBO ಜಾಬ್ ರೋಲ್ ಏನು, ಸೆಕೆಂಡ್ ಕ್ವೆಶನ್ ಬಂದುಬಿಟ್ಟು ಇಸ್ ಇಟ್ ಫೀಲ್ಡ್ ಜಾಬ್ ಅಥವಾ ಡೆಸ್ಕ್ ಜಾಬ್ ಅಂತ, ಥರ್ಡ್ ಒನ್ನು ಸೇಲ್ಸ್ ಜಾಬಾ ಇದು ಅಂತ. ಏನಕ್ಕಂದರೆ ನಮ್ಮದು ಫಸ್ಟ್ ಟೈಮ್ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಏನಾದರೂ ಬ್ಯಾಂಕಿನ ಬಿಸ್ನೆಸ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಬ್ಯಾಂಕಲ್ಲಿ ತುಂಬ ಕಾಂಪಿಟೇಷನ್ ಇದ್ದೇ ಇರುತ್ತಲ್ವ. ಸೊ ಯಾವಾಗಲೂ ಸೇಲ್ಸ್ ಟಾರ್ಗೆಟ್ ಅಂತ ಮಾತಾಡ್ತಿರ್ತಾರೆ. ಸೊ ಅದಕ್ಕೇನಾದರೂ ಅವ್ರವ್ರ ಬ್ಯಾಂಕಿಂದು ಬಿಸ್ನೆಸ್ನ ಚೆನ್ನಾಗಿ ಮಾಡೋದಕ್ಕೆ ಒಂದು ಮಾರ್ಕೆಟಿಂಗಿಗೆ ಬೇಕು ಅಂತ ಏನಾದರೂ ರಿಕ್ರೂಟ್ ಮಾಡಿದಾರ ಅಂತ ಡೌಟ್ಸ್ ಇರುತ್ತೆ. ನಾನು ನನ್ನ ಜಾಬ್ ರೋಲ್ ಏನು ಅಂತ ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಎಲ್ಲದು ಸೇಮ್ ಎಸ್ PO, ಸ್ಯಾಲ್ರಿಯಿಂದ ಹಿಡಿದು ನಮ್ಮದು ಜಾಬ್ ರೋಲ್ ಇರ್ಬೋದು, ಡೆಸಿಗ್ನೇಷನ್ ಇರ್ಬೋದು, ಪ್ರಮೋಷನ್, ಇನ್ಕ್ರಿಮೆಂಟ್ಸ್, ಎವ್ರಿಥಿಂಗ್ ಸೇಮ್ ಎಸ್ PO. ಒಬ್ಬ PO ಆಗಿ IBPS PO ಆಗಿ ರಿಕ್ರೂಟ್ಮೆಂಟ್ ಆಗಿ ಬಂದರೆ ಏನೇನು ವರ್ಕ್ನ ಮಾಡ್ತಾರೋ ಸೇಮ್ ವರ್ಕ್ನ ನಮ್ಮ ಹತ್ರನೂ ಮಾಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಎಷ್ಟು 7 months 8 months ಆಗಿದೆ. ಸೊ ಇಲ್ಲಿವರೆಗೂ ನಮಗೇನು POಗೆ ಏನೋ ಡಿಫ್ರೆಂಟಾಗಿ ವರ್ಕ್ ಮಾಡಿಸಿದ್ರು, ನಮಗೂ ಏನೋ ಬೇರೆ ವರ್ಕ್ ಮಾಡಿಸಿದ್ರೆ ಅಂತ ಏನು ಅನಿಸಿಲ್ಲ, ಸೇಮ್ ಇರುತ್ತೆ ವರ್ಕು. ಸೆಕೆಂಡ್ ಒನ್ ಏನಂದರೆ ಇಸ್ ಇಟ್ ಡೆಸ್ಕ್ ಜಾಬ್ ಅಥವಾ ಫೀಲ್ಡ್ ಜಾಬ್ ಅಂತ ಡೌಟ್ ಇರುತ್ತೆ. ಇಟ್ ಈಸ್ ಆ್ಯಸ್ ಆಫ್ ನೌ ಇಟ್ ಈಸ್ ಡೆಸ್ಕ್ ಜಾಬ್. ಏನಕ್ಕೆ ಅಂದರೆ ನಮ್ಮದು ಏನೇನಿರುತ್ತೆ ಅಂದರೆ ಯೂಶ್ವಲಿ ಕಸ್ಟಮರ್ಸ್ ಬಂದರೆ ಅವ್ರ ಕ್ವೈರೀಸ್ನ ಆನ್ಸರ್ ಮಾಡೋದಿರ್ಬೋದು, ಅಥವಾ ಏನೇನು ನೆಫ್ಟ್ RTGS ವಾಟ್ ಎವರ್ ಬ್ಯಾಂಕಿಂಗಿಗೆ ಏನೇ ಕಸ್ಟಮರ್ ಕ್ವೈರೀಸ್ ಎಲ್ಲ ಬರುತ್ತೋ ಅದನ್ನೆಲ್ಲ ಅಟೆಂಡ್ ಮಾಡಬೇಕಾಗಿರೋದು ನಮ್ಮದು ರೆಸ್ಪಾನ್ಸಿಬಿಲಿಟಿ ಮೇಯ್ನಾಗಿ. ಮತ್ತು ಸದ್ಯಕ್ಕೆ ನಮಗೆ ಆ್ಯಕ್ಚುಲಿ ಏನು ಮಾಡ್ತಿದ್ದಾರೆ, ವಿ ಆರ್ ಇನ್ ಟ್ರೈನಿಂಗ್ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಪವರ್ನ ಕಡಿಮೆ ಮಾಡಿದ್ದಾರೆ ಸಿಸ್ಟಮಲ್ಲಿ. ಸೊ ಅದರಿಂದ ನಮಗೆ ಎಂಟ್ರಿ ವರ್ಕೇ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಆ್ಯಸ್ ಎ ಕ್ಲರಿಕಲ್ ಏನೇನು ಮಾಡಬೇಕು ಅದನ್ನೆಲ್ಲ ಫಸ್ಟ್ ಕಲ್ತ್ಕೋಬೇಕು 6 months ಅಂತ. ಫುಲ್ ಕ್ಲರಿಕಲ್ ವರ್ಕೇ ಇದ್ದಿದ್ದು ನಮಗೆ. ಆಲ್ ಎಂಟ್ರಿ ಪಾರ್ಟ್, ಯಾವುದು ನಾವು ವೆರಿಫಿಕೇಷನ್ ಮಾಡೋದಿರಲಿಲ್ಲ, ಯಾವುದನ್ನು ಸೈನ್ ಮಾಡೋ ಥರ ಅಥಾರಿಟಿ ಏನೂ ಕೊಟ್ಟಿರಲಿಲ್ಲ. ಬಿಕಾಸ್ ಯಾವುದೇ ಥರದ ಮಿಸ್ಟೇಕ್ಸ್ ಆಗಬಾರ್ದು ನಮ್ಮಿಂದ ಅಂತ ಇಲ್ಲ. ಇನ್ನೊಂದು ಕ್ವೆಶನ್ನು, ಇಸ್ ಇಟ್ ಮಾರ್ಕೆಟಿಂಗ್, ಅದ್ರಲ್ಲಿ ಸೇಲ್ಸ್ ಟಾರ್ಗೆಟ್ಸ್ ಏನಾದರೂ ಇರುತ್ತಾ ಅಂತ. ಫಸ್ಟ್ ಆಫ್ ಆಲ್ ಬ್ಯಾಂಕಿಂಗ್ ಅಂದರೆ ಟಾರ್ಗೆಟ್ಸ್ ಇದ್ದೇ ಇರುತ್ತೆ. ಅಕೌಂಟ್ ಓಪನಿಂಗಿಂದ ಹಿಡಿದು ಕೊನೆ ಮ್ಯಾಕ್ಸಿಮಮ್ ಏನು ಲೋನ್ಸ್ ಎಲ್ಲದರಲ್ಲೂ ಟಾರ್ಗೆಟ್ಸ್ ಇದ್ದೇ ಇರುತ್ತೆ. ಬಿಕಾಸ್ ಹೈಲಿ ಕಾಂಪಿಟೇಟಿವ್ ಇರೋದ್ರಿಂದ ಎಲ್ಲ ಬ್ಯಾಂಕ್ಸಲ್ಲೂ ಕಾಂಪಿಟೇಷನ್, ಪ್ರೈವೇಟ್ ಬ್ಯಾಂಕ್, ಗೌರ್ಮೆಂಟ್ ಬ್ಯಾಂಕ್, ವಿತಿನ್ ಗೌರ್ಮೆಂಟ್ ಬ್ಯಾಂಕ್ಸಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಟಾರ್ಗೆಟೇ ಇರಲ್ಲ ಅಂತ ಪರ್ಸೆಪ್ಷನ್ ಇರಬೇಡಿ, ಟಾರ್ಗೆಟ್ಸ್ ಇರುತ್ತೆ. ಬಟ್ ಇಟ್ ಈಸ್ ಅಚೀವಬಲ್. ಅಥವಾ ಅಚೀವ್ ಮಾಡಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ, ಅಥವಾ ಜಾಬಿಂದನೇ ತೆಗ್ದಾಕ್ತಾರೆ, ಟರ್ಮಿನೇಟ್ ಮಾಡ್ತಾರೆ, ಆ ಥರ ಏನಿಲ್ಲ. ಅಚೀವಬಲ್ ಟಾರ್ಗೆಟ್ಸ್. ಮತ್ತು ನಾವು ಬೀಯಿಂಗ್ ಎನ್ ಎಂಪ್ಲಾಯಿ ನಾವು ಏನು ಮಾಡಬೇಕು, ನಾವು ತೊಗೊಳ್ತಿರೋ ಸ್ಯಾಲ್ರಿಗೆ ಆ ಎಫರ್ಟ್ಸ್ ನಾವು ಹಾಕಲೇಬೇಕು. ಇದು ಮಾರ್ಕೆಟಿಂಗ್ ಜಾಬ್ ಅಲ್ವಾ ಅಂತ ಹೇಳಿದ್ರೆ ಇಟ್ ಈಸ್ ಮಿಕ್ಸ್ಚರ್ ಆಫ್ ಬೋತ್. ಆದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರಿವಿಯಸ್ಲಿ LIC ADO ಆಗಿ ವರ್ಕ್ ಮಾಡಿದ್ದೀನಿ. ನೀವು ವಿಡಿಯೋಸ್ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅದರಲ್ಲಿ ಹೆಂಗಂದರೆ ಇಟ್ ಇಸ್ ಕಂಪ್ಲೀಟ್ಲಿ ಮಾರ್ಕೆಟಿಂಗ್, ಓನ್ಲಿ ಮಾರ್ಕೆಟಿಂಗ್. ನಿಮ್ಮ ಎವ್ರಿಥಿಂಗ್ ವಾಟ್ ಎವರ್ ಯುವರ್ ಇನ್ಕ್ರಿಮೆಂಟ್ಸ್ ಅದು ಎಲ್ಲದೂ ನಿಮ್ಮ ಪ್ರೀವಿಯಸ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಥರ ಇಲ್ಲ ಇದರಲ್ಲಿ. ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಮಾರ್ಕೆಟಿಂಗ್, ಬಟ್ ಅಫ್ಕೋರ್ಸ್ ಮಾರ್ಕೆಟಿಂಗ್ ಇದ್ದೇ ಇರುತ್ತೆ. ಸೊ ಬೇಸ್ಡ್ ಆನ್ ಯುವರ್ ಪ್ಲೇಸ್ ಆಫ್ ಪೋಸ್ಟಿಂಗ್ ಯುವರ್ ಜಾಬ್ ರೋಲ್ ವಿಲ್ ಬಿ ಡಿಸೈಡೆಡ್ ಮೇಜರ್ಲಿ. ಅದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಸೇಮ್ ಆಸ್ PO. ಚೆನ್ನಾಗೇ ಇದೆ ಆ್ಯಕ್ಚುಲಿ. PO ಥರನ ಏನು ತುಂಬ ಪ್ರೆಷರ್, ಡಿಪೆಂಡ್ಸ್ ಆನ್ ಅಸ್. ಯಾವುದಾದ್ರೂ ಬ್ಯಾಂಕಲ್ಲಿ LBO ಅಂತ ರಿಕ್ರೂಟ್ಮೆಂಟ್ ಕರೆದ್ರೆ ಅಪ್ಲೈ ಮಾಡಿ, ಪ್ರಿಪೇರ್ ಆಗಿ. ಬಿಕಾಸ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ. ಯಾಕಂದರೆ IBPS PO ಅಂದರೆ ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್. ನಾನು IBPS PO ಬರೆದಿದ್ದೀನಿ, ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ. ಸೊ ನನಗೆ ಗೊತ್ತು ಕಾಂಪಿಟೇಷನ್ ಎಷ್ಟಿರುತ್ತೆ. ಕಟ್ ಆಫ್ ಕೂಡ ಅದ್ರಲ್ಲಿ ಕಡಿಮೆ ಇರುತ್ತೆ. ಬಿಕಾಸ್ ಆಲ್ ಇಂಡಿಯಾ ಲೆವೆಲಲ್ಲಿ ಎಕ್ಸಾಮ್ ಕೂಡ ಕಷ್ಟ ಇರುತ್ತೆ. ಅದೇ ಪೋಸ್ಟಿಗೆ ಇವಾಗ ನಮಗೆ ಸ್ಟೇಟ್ ವೈಸ್ ರಿಕ್ರೂಟ್ಮೆಂಟು, ಸ್ಟೇಟ್ ವೈಸ್ ವೇಕೆನ್ಸೀಸು, ಸ್ಟೇಟ್ ವೈಸ್ ಕಟ್ ಆಫ್ ಅಂತ ಬಂದಾಗ ಕಾಂಪಿಟೇಷನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಚಾನ್ಸಸ್ ಆಫ್ ಗೆಟಿಂಗ್ ಆಫೀಸರ್ ಪೋಸ್ಟ್ ತುಂಬ ಈಸಿ ಆಗಿರೋದ್ರಿಂದ ಅಪ್ಲೈ ಮಾಡಿ. ಯಾವುದರಲ್ಲಿ LBO ಅಂತ ರಿಕ್ರೂಟ್ಮೆಂಟ್ ಕರೆದ್ರೆ ಅಪ್ಲೈ ಮಾಡಿ, ಚೆನ್ನಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ. ಸೊ ಅಷ್ಟೇ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಐ ವಿಲ್ ಮೇಕ್ ಅ ವಿಡಿಯೋ. ಥ್ಯಾಂಕ್ ಯು.